ರಾಣಿ ನಮ್ಮ ಮನೆ ಇದೆ ನೋಡು, ಹೆಂಗೈತಿ? ನಿಂಗೆ ಇಷ್ಟ ಆತ? ಈ ಅರಮನೆಗೆ ಇನ್ನು ಮ್ಯಾಗ ನೀನ ಮಹಾರಾಣಿ ನೋಡು. ಐ ಬಾರಿ ಚಂದ ಐತಲ್ರಿ ಮನಿ. ಯವಿ ಎಂತ ಚಂದ ಐತಿ ಮನಿ. ಹೌದಪ್ಪ ಅಳಿಮಯ್ಯ, ಭಾರಿ ದೊಡ್ಡದ್ ಬಿಡಪ್ಪ ಮನಿ ನಿಮ್ದು. ಅಂದಂಗ ಕರಿಯಪ್ಪ ಮತ್ತ ಮನ್ಯಾಗ ಮತ್ತೆ ಇಬ್ರು ಮದ್ಮಕ್ಕಳನ್ನ ಒಳಗ ಆರತಿ ಮಾಡಿ ಕರ್ಕೋಬೇಕಲ್ಲ. ಕರಿ ಮತ್ ಒಳಗ ಯಾರದಾರ ನೋಡು, ಏನ್ ನೋಡು, ಯಾರ ಜಗ್ಬಂದ್ ಅದಾರ ಮನ್ಯಾಗ ಅಕ್ಕ ತಂಗಿಯರ್ ಅಂತಿದ್ದೆ. ನೋಡ್ತೀವಿ ಕರಿಯಪ್ಪ. ಹಾ ಹೌದೌದ್ರಿ, ಕರಿತಿಂತಾಳ್ರಿ. ಯವ ಪರ್ವಕ ಏ ಮಂಜಿ ಯವ್ವ ಸೀನಣ್ಣ ಕರೆಕತ್ತ ನೋಡ್ಬೆ. ಎದಕ್ಕೆ ಹೊರ ಕರೆಕತ್ತ ನೋಡು, ಹೊರಗೆ ಹೋಗಿ ಏನ್ ಕೇಳಿ ಹೋಗು. ಹೌದಾ? ಏ ಯವ್ವ ಎದಕ್ಕೆ ಕರಿತಿದ್ದಾನೆ? ಒಳ ಬಂದ್ರಲ್ಲ ತಾನ. ನನ್ನ ನೋಡಿದ್ರೆ ಕಾಲಕ್ಕೊಂದು ಎದ್ದಳಕ ಬರವಲ್ತು. ಓಕೆ ಅಂತಡಿ. ಏ ಸೀನಾ ಏನಿದು? ಮದುವೆ ಮಾಡ್ಕೊಂಡ್ ಬಂದಿ ಅಂತ ಏನಿನ ಅಲ್ಲಲ್ಲ, ಇನ್ನ ನಿನ್ ಮೊದಲೇ ಹೇಳ್ತಿ ನಾ ಆ ಕಡೆ ಬಾಗಿಲಿಗೆ ಹೋಗ್ಯಾಳ, ನೀನ್ ಈ ಕಡೆ ಬಾಗಿಲಿಗೆ ಅಲ್ಲ ಮದುವೆ ಮಾಡ್ಕೊಂಡ್ ಬಂದಿಯಲ್ಲ. ಅಲ್ಲ ಹೋಗ್ಬಿಡ ಮದುವೆ ಮಾಡ್ಕೊಂಬ. ಈಕಿ ನೋಡಿದ್ರೆ ಯಾವ ಜಾತಿಲ ಇದು? ಏ ಯವ್ವ ಈಕಿ ಅವತಾರ ನೋಡಿದ್ರೆ ಏನೋ ಬೇರೆ ಜಾತಿ ಅನ್ನಂಗ್ ಕಾಣ್ತೈತಲ್ಲ. ಏನ್ಲ ನೀನು? ಅಲ್ಲ ಒಂದ್ ಮಾತು ನಮಗೆ ಕೇಳಕ್ ಬರಲ್ಲ, ನಾವೇ ಸತ್ತಿವೇನ? ನಮಗೆ ಹೇಳೋದು ಕೇಳೋದು ಏನಿಲ್ಲಲ್ಲ ನಿನಗೆ. ಮಗ ಅಂತಂದು ನಿನ್ನ ತಲೆ ಕೊಂಡಿಸ್ಕೊಳ್ಳೋದಕ್ಕೆ ಬೇಸ್ ಮನುಷ್ಯನ ಹಾರಿ ತಗೋ ನಮ್ದು. ಏನ್ಲ ನಿಂದ ಅವತಾರ? ಏ ಮಂಜಿ ಏ ಇದು ಬರೇ ಇವ ಬಡ ಇಲ್ಲೋಡ್ ಬರ್ಲಿ ಮಣ್ಣನ ಅವತಾರ. ಏನಣ್ಣ ಇದು? ಅಲ್ಲ ಒಂದ್ ಮಾತು ಯಾರಿಗೂ ಕೇಳೋದು ಹೇಳೋದಿಲ್ಲನ? ಅಲ್ಲ ಅವನು ಕೇಳಿಲ್ಲ ಏನಿಲ್ಲ. ಅಲ್ಲ ಈ ಕ್ಯಾರಿಕಿ ಅಯ್ಯಪ್ಪ ಏನ ಹಿಂಗ್ ಮಾಡಿದ್ರೆ ನೀನು? ಅಲ್ಲ ನಮಗೆ ಇನ್ನ ಇಬ್ರು ತಂಗಿಯರದೀವಿ, ಅವ್ರಿಗೆ ಮದುವೆ ಮಾಡ್ಬೇಕು ಅಂತ ನೀನ ಮದುವೆ ಮಾಡ್ಕೊಂಡು ನಿಂತಿಯಲ್ಲ. ಒಂದಲ್ದಂತ ಎರಡಾದು ಮದುವೆ. ನಿನಗೇನು ಭಾರಿ ಇದೆ ಬಿಡಪ್ಪ ನಿನಗ. ಬರೀ ನಿಂದಕ್ಕ ನೀ ಬದುಕಿ ನಮ್ದೇನು ಅರಿವಿಲ್ಲ ಬಿಡೋ ನಿನಗ. ಅಯ್ಯ ತಡ್ರಿ ಹಂಗೆ ಯಾಕೆ ಮಾಡತ್ತೀರಿ? ಒಟ್ಟು ನನಗೂ ಒಟ್ಟು ಮಾತಾಡಕ್ಕೆ ಪುಸ್ತಕ ಮಾಡಿಬಿಟ್ಟು ಮಾತಾಡಕ್ಕೆ ಬಿಡ್ಲಾರ್ದಷ್ಟು ನಾನು ಮಾತಾಡಿದ್ರೆ ನಾ ಇಲ್ಲಿಂದ ಉತ್ತರ ಕೊಡಲಿ ನಿಮಗೆ. ಹೌದು ನಾ ಮದುವೆ ಮಾಡ್ಕೊಂಡು ನೋಡು, ಈಕಿ ರಾಣಿ ಅಂತಂದು ಅಲ್ಲಿ ನಿಂತಾರಲ್ಲ ಅವರಪ್ಪ ಅವರವ್ವ ಇವರು ಲಂಬಾಣಿ ಜನ. ನಿನ್ನೆ ಹೊಲಕ್ಕೆ ಹೋಗಿದ್ನಿ, ಕಾಡ್ನಾಗ ಅವ್ರು ಸಿಕ್ಕರು, ಅದಕ್ಕೆ ಇವತ್ತು ಮದುವೆ ಮಾಡ್ಕೊಂಡು ಬಂದೀನಿ. ಇವತ್ತಿಂದ ಈಕಿನ ನನ್ನ ಹೇಳ್ತಿ ಈ ಮನೆ ಸೊಸಿ. ಆಕಿನ ಹೆಂಗೋ ಓದೋಡ್ಸಿನಲ್ಲ, ಇನ್ಮ್ಯಾಗ ಈಕಿನ ನೋಡಲ್ಲ ಈ ಮನೆಗೆ ರಾಣಿ. ಭಾಡೆ ಜಿಟ್ಟೆ ಅಲ್ಕಟ್ಟನ್ ಭಾಡೆ. ಅಲ್ಲಲ್ಲ ನಿನಗೆ ಬೇರೆ ಯಾವ ಜಾತಿನೂ ಸಿಗ್ಲಿಲ್ಲನಲ್ಲ. ಅಲ್ಲ ನಮ್ಮ ಜಾತಿಯು ಬೇಕಾದ ಸಿದ್ವಲ್ಲ. ಯಪ್ಪ ನೀ ಮದುವೆ ಮಾಡ್ಕೊತೀನಿ ಅಂದಿದ್ರೆ ಹಂಗ ಕ್ಯೂ ನಿಂದ್ರಿಸ್ಬಿಡ್ತಿದ್ನಿ. ಈಗ ವರದಕ್ಷಿಣೆ ಕೊಟ್ಟು ನಿನ್ ಕಾಲು ತೊಳೆದು ನೀರು ಕುಡಿದು ಮದುವೆ ಮಾಡ್ಕೊಡ್ತಿದ್ರು. ಅಂತಾದ ನೀನು ಈಕೆ ಅವಕ್ಕೆ ಲಮ್ಮನಿಗೆ ಕಿಕ್ಕಿ ಜಾತಿಕಿನ ಕರ್ಕೊಂಬಂದ ಮನೆ ಹೋಗ್ಸಕತ್ತಿಯಲ್ಲ, ಬುದ್ಧಿ ಎಲ್ಲಿಟ್ಟಿಲ್ಲ ನೀನು? ಅಲ್ಲ ನಿನಗೇನು ಕನ್ನೆ ಸಿಕ್ತಿದ್ದಿಲ್ಲ ಅಂತ ನಿನಗೆ ನಾ ಹೇಳಿದ್ನಲ್ಲ. ಯಪ್ಪ ಒಂಚೂರು ತಡಕ ಇನ್ನ ಈಗಕ್ಕೆ ನೀನು ಹೇಳ್ತಿ ಹೋಗಿದ್ಲು. ನಾನೊಂದು ನೋಡೋಣ ಚಲೋದೊಂದು ವರದಕ್ಷಿಣೆ ಕೊಡಂತ ಚಂದ ಹುಡುಗಿ ನೋಡೋಣ ಅಂದ್ರೆ ನೀ ಹೋಗಿ ಏನು ಗತಿ ಇಲ್ಲದ ಮನ್ಯಾಗ ಅಂತದ್ ಹೋಗಿ ಅಂತ ಕೀಳ್ ಜಾತಿ ಮನ್ಯಾಗ ಅದು ಹೋಗಿ ಲಮ್ನರ್ನ ಕರ್ಕೊಂಬಂದಿಯಲ್ಲ. ನಿನಗೇನಾರ ಬುದ್ಧಿ ಐತಲ್ಲ ನಿನಗೆ? ನಾವು ಗೌಡ್ರು ನಮ್ಮಂತ ನೀನು ನಮ್ಮ ಜಾತಿನು ಅವ್ರದ್ದೇನಿಲ್ಲ. ಅಲ್ಲಲ್ಲ ನೀನು ನಮ್ಮ ಮಂದ್ಯಾಗ ನಮ್ಮ ಮಂದಿ ಬಳಗರಿಗೆಲ್ಲರಿಗೂ ಮಾನ ಮರಿ ತೆಗಿತಿದ್ದೆ, ಊರಾಗೆಲ್ಲ ಮಾನ ಮರಿ ತೆಗಿತಿದ್ದಲ್ಲ. ಊರ್ ಮಂದೆಲ್ಲ ಆಡ್ಕೊಂಡು ನಂಗೆ ಮಾಡಕತ್ತಿಲ್ಲ. ನಿನಗೆ ನಮ್ಮ ಭಾಡೆ ಊರ್ ಭಾಡೆ ನಮ್ಮ ಮಾನ ಮರಿತಿ ಇಲ್ಲಿಂದ ಹರಸ್ ಹಾಕ್ಬಿಟ್ಟಲ್ಲೋ ಯಪ್ಪ. ಅಲ್ಲ ನಿನಗೇನಾರ ಮನ್ಯಾಗ ದೊಡ್ಡವರು ಹಿರಿಯರು ಕಿರಿಯರು ಮಾನ ಮರ್ಯಾದಿ ಏನಾರ ಐತೆ ಕೇಳಬೇಕು ಹೇಳ್ಬೇಕು ಅನ್ನೋದು. ಹಂಗೆ ದಡದರ ನಿನ್ನ ಅಷ್ಟಕ್ಕೆ ನೀನು ನಿರ್ಧಾರ ಮಾಡಿದ್ರೆ ನಾವೆಲ್ಲ ಮನೆಗೆ ಸತ್ತಿವೇನು? ಹಂಗಿದ್ರೆ ನಮ್ಗೇನು ಒಂಚೂರು ಜವಾಬ್ದಾರಿ ಇಲ್ಲ. ನಂಗೆ ನೀನು ಮದುವೆ ಮಾಡ್ಬೇಕು ಅನ್ನೋದು ಇತ್ತಿಲ್ಲ. ಇನ್ನ ಅಲ್ಲಿ ಇಬ್ಬರು ಮದುವೆ ಮಾಡೋ ಹೆಣ್ಮಕ್ಳು ಅದಾರ, ಅವ್ರು ಚಿಂತಿಲ್ಲ ನಿನಗೆ. ತಾನು ಮದುವೆ ಮಾಡ್ಕೊಂಬಂದಾನ ಒಂದಲ್ಲ ಅಂತ ಯಾಡದು ಮತ್ತೆ ನಿಂದು. ಈಕಿ ಏನು ನಾಳೆ ಅಡುಗೆ ಮಾಡ್ತಾಳೋ ಬಾಳೆ ಮಾಡ್ತಾಳೋ? ಈಕಿ ಏನು ಇವರು ಕಪ್ಪು ಕಡಿ ತಿನ್ನ ಮಂದಿವ್ರು. ನಮ್ಮ ಮನೆ ನೋಡ್ರೆ ಕಪ್ಪು ಕಡಿ ತಿನ್ನಂಗಿಲ್ಲ. ಹಿಂಗೇನಾರ ಆದ್ರೆ ನಾಳೆ ಹೆಂಗೆ ಮಾಡ್ಬೇಕು ನಾವು? ಅಲ್ಲ ಆಕಿಂದ ನೆಟ್ಟಿಗಿಲ್ಲ ಅಂತ ಆಕಿನ ಓಡಿಸಿದ್ವಿ, ಈಗ ಈಕಿ ಏನು ಸುದ್ದಿ ಮಾಡ್ತಾ ಅಂತಂದೆ. ಅಲ್ಲ ಈಕಿ ಹೊಂದ್ಕೋಬೇಕಲ್ಲ ನಮ್ಮ ಮನೆಗೆ ಎಲ್ಲರೂ ಕೊಟ್ಟಾಗ. ಮನೆ ಹೊಂದ್ಕೋಬೇಕು, ಅಡುಗೆ ಮಾಡೋದು, ಪೂಜೆ ಪುನಸ್ಕಾರ, ನಮ್ಮ ಮನೆ ಸಂಪ್ರದಾಯ ಇದೆಲ್ಲ ಈಕಿ ಯಾವಾಗ ಆಗುತ್ತೆ? ಏನಿನ ಸ್ವಲ್ಪರ ಬುದ್ಧಿಯಲ್ಲಿ ಇಟ್ಟೇನೇನಾರ ಏನು ತಲೆಗೆ ಏನಾರ ಗೊಬ್ಬರ ತುಂಬ್ಕೊಂಡೆ? ಯವ್ವ ನನಗೆ ಈಕಿ ಭಾಳ ಇಷ್ಟ ಆದ್ಲು. ನನಗೆ ಈಕಿನ ಬಿಟ್ಟಿರೋಕ್ಕಾಗಲಿಲ್ಲ. ನನಗೆ ಈಕಿನ ಹೆಂಡತಿ ಮಾಡ್ಕೋಬೇಕಂತಂದು ಮನಸ್ಸು ಮಾಡಿಬಿಟ್ಟೆ. ನನಗೆ ಈಕಿನ ಇನ್ಮ್ಯಾಗ ಹೆಂಡತಿ. ಹಾಗಾಗಿ ನನಗೀಗೆ ಕೇಳ್ಕೊಂಡು ಕಾಡಿ ಬೇಡಿ ಅಕ್ಕಿವಲ್ಲ ಅಂದು ಅವರಪ್ಪ ಅವರವ್ವ ಕೊಡಂಗಲ್ಲ ಅಂದರು. ಆದರೂ ನಾನು ಹೋಗಿ ಕಾಡಿ ಬೇಡಿ ಕೈ ಕಾಲು ಬಿದ್ದು ಮಾಡ್ಕೊಂಬಂದೀನಿ. ಇನ್ಮ್ಯಾಗ ಅವರಪ್ಪ ಅವನು ನಮ್ಮ ಜೊತೆಗೆ ಇರ್ತಾರೆ. ಈಗ ಬೇಕೆ ಮಗಳು ಇನ್ನೊಬ್ಬ ಗಂಡಮಗಿಲ್ಲ ಇನ್ನಿಲ್ಲ. ಮತ್ತೆ ಆಕೆ ಅವ್ರು ಎಲ್ಲಿ ಹೋಗ್ಬೇಕು? ಮತ್ತೆ ಅದಕ್ಕೆ ಅವ್ರನ್ನೂ ಇಲ್ಲೇ ಕರ್ಕೊಂಬಂದೀನಿ. ಇನ್ಮೇಲೆ ಈಕಿನ ನನ್ನ ಹೆಂಡತಿ. ಈಕಿ ನೀವು ಯಾರೂ ಏನೂ ಅನ್ನಂಗಿಲ್ಲ. ಇನ್ಮ್ಯಾಗ ನನ್ನ ಹೆಂಡತಿ ಹಂಗೆ ಇನ್ಮ್ಯಾಗ ನನಗೆ ಇಷ್ಟಪಟ್ಟು ಮಾಡ್ಕೊಂಬಂದೀನಿ. ನನ್ನ ಇಷ್ಟಕ್ಕೆ ಯಾರು ಇಲ್ಲಿ ವಿರುದ್ಧ ಮಾಡಂಗಿಲ್ಲ ಅಷ್ಟೇ. ಹೆಚ್ಚು ಏನು ಮಾತಾಡಂಗಿಲ್ಲ. ಆಕಸ್ಮಿಕ ಯಾರು ಹೆಚ್ಚು ಮಾತಾಡಿದ್ರೆ ನೀವು ನಿಮ್ಮ ಗಂಡನ ಮನೆಗೆ ಹೋಗ್ಬೋದು. ಈ ಮದುವೆ ಆದ್ರೆ ಗಂಡನ ಮನೆಗೆ ಹೋಗ್ರಿ, ಮದುವೆ ಆಗ್ಲಾರ್ದಾರೆ ನೀವು ಬ್ರದಿರಲ್ಲ ಅವರಿಗೆ ನಾನು ಯಾವ್ದಾರ ಒಬ್ಬರನ್ನ ಗಂಟು ಹಾಕ್ತೀನಿ, ಹೋಗ್ಬೇಕಷ್ಟೇ. ಹೆಚ್ಚು ಮಾತಾಡಂಗಿಲ್ಲ ಅಂದ್ರೆ ಮಾತಾಡಂಗಿಲ್ಲ ಅಷ್ಟೇ. ಅಯ್ಯಯ್ಯವ್ವ ಬಂದು ಮದುಮಗಳನ್ನ ಅಂಗಳದ ನಿಂದ್ರಿಸ್ಕೊಂಡು ಇವರು ಈ ನಮ್ಮನಿ ಪಂಚಾಯತಿ ಮಾಡಕತ್ರ ಮಾನ ಎಲ್ಲೈತಿ ಮರ್ಯಾದೆ ಎಲ್ಲೈತಿ? ಬಡ ಮನೆ ತುಂಬಿಸ್ಕೋಬೇಕು ಅಂತದು ಇಲ್ಲೇ ಎಲ್ಲ ಬಗೆಹರಿಸ್ಕೊಂತಾರೆ. ಮನ್ಯಾಗ ಹೋದ್ರಿಲ್ಲ ಪಂಚಾಯತಿ ಮಾಡಕ್ಕೆ, ಅಂಗಳದಾಗ ಮಂದಿ ಎಲ್ಲ ನೋಡ್ಬೇಕನ ಮಾನ ಮರ್ಯಾದಿದ್ದಾರ. ಮತ್ತು ನಮಗೆ ಸಣ್ಣ ಮಂದಿ ಅಂತಾರು ಇಂತಾರ ಅಂತಾರೆ. ಇವು ದೊಡ್ಡ ಕುಲಸ್ತರು ಮಾಡೋದ ಇಂಥದ್ದು. ಮತ್ತೆ ಇವಕ್ಕೆಲ್ಲ ಮಾನ ಮರ್ಯಾದಿ ಹಂಗಿದ್ದಿತ್ತಂದ್ರೆ ಮತ್ತು ಬ್ಯಾಬಿಡು ಏನಾರ ಭಯ ಬರ್ತಾವೆ. ನಮ್ಮ ಮೊದಲು ಸಣ್ಣ ಮಂದಿ ಅಂತಂದು ಹೆಸರಿಟ್ಬಿಟ್ಟಾಳ. ಯಾಕೆ ಬೇಕು ಯಪ್ಪ? ಕರ್ಕೊಂಡು ಹೋಗ್ಕಳ ಇಲ್ಲ ಕೇಳಪ್ಪ. ಇಲ್ಲ ನಾನು ಒಳಗೆ ಹೋಗಿ ವಸ್ತಿಗೆ ಇದನ್ನಿಟ್ಟು ಮನೆ ತುಂಬಿಸ್ಕೊಂತೀನಿ. ಮತ್ತು ಇವ್ರೇನು ಕರ್ಕೊಂತಿದ್ದಂಗಿಲ್ಲ ನೋಡಿ. ಮತ್ತೆ ಕೇಳಿ ಏನು ಅಂತಂದು ಏನು ಹೇಳ್ರಿ? ಈ ಬಡ ರಾಣಿ ಮನೆ ತುಂಬಿಸ್ಕೊಂತೀರಿ ನೀನು? ಅಲ್ಲಿ ಮತ್ತದಾಳ ಹೆಂಗು ಒಳಗೆ ಕರ್ಕೊಂತಾಳ ಹೆಂಗೆ ಹೇಳ್ರಿ? ಮತ್ತೆ ಇಲ್ಲಿ ತಡಿಯಪ್ಪ, ಯಾಕಷ್ಟು ಅವಸರ ಮಾಡ್ತಿದ್ದಿ? ಆಯ್ತು ಮಂಜಿ ನಡ್ರಿ, ಹಸೆ ರೆಡಿ ಮಾಡ್ರಿ, ಆರತಿ ರೆಡಿ ಮಾಡಿ ನಡ್ರಿ. ಬಡ ಒಳಗೆ ಕರ್ಕೊಂಡು ನಡ್ರಿ. ಯವ್ವ ಬಾ ಆಮೇಲೆ ಮಾತಾಡೋಣ. ನಡಿ ಒಳಗೆ ನಡಿಬೇ. ಇನ್ನೇನು ಬಾಯ್ ತಗೊಂಡಿತ್ತಿದ್ದಿ? ಒಳಗೆ ಹೋಗೋಣ ನಡಿ, ಆಮೇಲೆ ಮಾತಾಡೋಣ.
ಆತಲ್ಲಪ್ಪ ಒಳಗೆಲ್ಲ ಮನೆ ತುಂಬಿಸ್ಕೊಂಡೆ ನೀನು ಹೆಂಡ್ತಿನ ಎಲ್ಲ ಕಾರ್ಯಕ್ರಮ ಏನದಾವ ಎಲ್ಲ ಮಾಡಿದ್ನಿ ಈಗಾರ ಖುಷಿ ಆತ ಹೋಗ್ ನೀನು ಹೆಂಡ್ತಿನ ಕರ್ಕೊಂಡು ಹೋಗು ಪಾಣಿ ಪಾಣಿ ಎಲ್ಲ ತೋರ್ಸು ಏನು ನೋಡು ಹೋಗ್ ಹಂಗೆ ನಿಮ್ಮ ಅತ್ತಿ ಮಾವಾಗ ಅವ್ರಿಗೂ ಒಂಚೂರು ಏನಾರು ನೋಡಪ್ಪ ಯಾಕೆ ಪಾಣಿ ಕೊಡ್ತೀಯ ಏನು ನೋಡು ತೋರ್ಸು. ಅತ್ತೀರ ಮಾವರ ಹೆಂಗೈತ್ರಿ ನಮ್ಮ ಮನೆ ಒಳಗೆಲ್ಲ ಚಲೋ ಐತೇನ್ರಿ ನಿಮಗೆ ಹಿಡಿಸ್ತೇನ್ರಿ ಮತ್ತೆ ಇನ್ಮ್ಯಾಗ ಇದೆ ನೋಡ್ರಿ ಆರಾಮ ಯಾ ಚಿಂತೆ ನೋಡ್ರಿ ಇನ್ಮ್ಯಾಗ ನೀವೇನು ಹೊಲಕ್ಕೆ ಹೋಗ್ಬೇಕು ಕಟ್ಗೆ ಕಟ್ಕೊಂಬರ್ಬೇಕು ಆಮೇಲೆ ಅದೇನೋ ನಿಮಗೆ ಇದು ಮಾಡ್ತಲ್ರಿ ನಿಮ್ಮ ಮಂದಿಗೆಲ್ಲ ಮನೆ ಮಂದಿಗೆ ಅಡಿಯ ಗುಡ್ಸ್ಲಾ ಪಡ್ಸ್ಲಾ ಹಾಕೊಂಡು ಇರೋದು ಅದೆಲ್ಲ ಯಾ ಜಂಜಟ್ ಇಲ್ಲ ನೋಡ್ರಿ ಆರಾಮ ನೀವು ಒಂದು ನಮ್ನಿ ನಾನು ಹೆಂಡ್ತಿ ರಾಣಿ ಆದ್ರೆ ನೀವು ಅವರಪ್ಪ ಅವರವ್ವ ಮಹಾರಾಜ ಮಹಾರಾಣಿರಿ ನೀವು ಆರಾಮಿರಿ ನಿಮ್ಗೆ ಯಾವುದು ಕೊರಿ ಇಲ್ದಂಗೆ ನೋಡ್ಕೋತೀನಿ ರೀ ನಾನು ಒಟ್ನಾಗ ನೀವು ಚಂದಾಗಿರ್ಬೇಕು ನಾನು ಹೆಂಡತಿ ಚಂದ ಇರ್ಬೇಕು ನೀವು ಚಂದಿದ್ರೆ ನಾನು ಹೆಂಡತಿ ಖುಷಿ ಇರ್ತಾಳೆ ಅದಕ್ಕೆ ನೀವು ಆರಾಮಿರಿ ನೋಡ್ರಿ ಮೇಲೆ ಬರ್ರಿ ನಿಮ್ಮ ಕ್ವಾಣಿ ತೋರಿಸ್ತೀನಿ ಅಕ್ಕಿ ನಾನು ಇರೋದು ಅದನ್ನೂ ತೋರಿಸ್ತೀನಿ ಆಮೇಲೆ ನಮ್ಮ ಮನೆ ಒಟ್ಟು ತೋರಿಸ್ತೀನಿ ಬರ್ರಿ ಗಾಡಿ ಹಿಡ್ಕೊಂತ. ಹೌದೇನಪ್ಪ ನಡಿ ದೊಡ್ಡದಂಗೆ ಐತಿ ಮನಿ ಒಳಗ ಬರಕ್ಕೆ ಇಷ್ಟು ದೊಡ್ಡದೈತಿದ್ದು ಇನ್ನ ಏನೇನೈತನ ಚಂದ ಐತಿ ಬಿಡು ಮನಿ ತೋರ್ಸ್ ನಡಪ್ಪ ತೋರ್ಸು. ಅಂದಂಗ ಮದ್ಮಗ ಅವಾಗಿಂತರ ಪಾಪ ಹಿಂಗ ನಿಂತಾರಿ ಅವರು ಹೊಸದಾಗಿ ಮದುವೆ ಆಗ್ಯಾರ ಅವ್ರಿಗೊಂಚೂರು ಒಟ್ಟೇನಾರ ಬಾಯಿಸಿ ಮಾಡಕ್ಕೆ ಒಟ್ಟೇನಾರ ಸಿಹಿ ಅಡಿಗೆ ಮಾಡ್ರಿ ಏನಾರ ಹಬ್ಬದ ಅಡಿಗೆ ಮಾಡ್ರಿ ಮತ್ತೆ ಮದುವೆ ಅಂತೂ ಏನೋ ಮಾಡ್ಕೊಂಡ್ ಬಂದೈತಿ ನಿಮಗೆ ಹೇಳಿಲ್ಲ ಹೌದು ಬಿಡು ಮತ್ತೆ ನಾವು ಹೇಳಿದ್ವಿ ರೀ ಆದ್ರೆ ಅದನ್ನ ಬೇಡ ನಾ ಮಾಡ್ಕೊಂಡು ಹೋಗ್ಕಿಂತ ತಗೋ ಏನು ಅಂತ ನಂದ್ರಿ ಈಗ ಆಗ್ಬಿಟ್ಟೈತೆ ಮದ್ವೆ ಈಗ ಮನೆಗೆ ಒಂದು ಹಬ್ಬದ ವಾತಾವರಣ ಇರಲಿಲ್ಲ ಅಂದ್ರೆ ಹೆಂಗ್ರಿ ನೀವು ಒಂದು ನಮ್ನಿ ಆ ಸತ್ತರ ಮನೆಗೆ ಹೇಳ್ತಿರ್ತಾರಲ್ಲ ಆ ನಮ್ನಿ ಮಕ್ಕ ಮಾಡ್ಕೊಂಡು ಅದಿರಿ ಈಗ ಹಂಗಂತಂದು ಏನು ಆಗ್ಬಿಟ್ಟಿದ್ದೆ ನೀನು ಬದ್ಲಿ ಮಾಡಕ್ಕೆ ಬರಲ್ಲ ಹೋರಿ ಬಡ ಒಟ್ಟೇನಾರ ಸಿಹಿ ಅಡಿಗೆ ಹೋಳ್ಗಿ ಬಾಳಿಗೆ ಏನೇನು ಮಾಡ್ಬೇಕು ನೋಡ್ರಿ ನಿಮಗಂತೇನು ಗೊತ್ತಿಲ್ಲ ನೀವೇನು ಮಾಡೋರಿ ನಾವು ಒಂಚೂರು ದಣ್ಕೊಂಬಂದಿವಿ ಅಲ್ಲಿಂದ ಒಂದು ಸ್ವಲ್ಪ ಆರಾಮ್ ತಗೋತೀವಿ ಕೊನೆಗ ಹಂಗೆ ನನ್ನ ಮಗಳು ಹಳೆಯನ್ನು ಒಟ್ಟು ಮಾತಾಡ್ಕೊಂಡು ಕುಂದಿರ್ತಾರೆ ಅಟೊತ್ತಿಗೆ ಒಂಚೂರು ಏನಾರು ಮಾಡಿ ಊಟಕ್ಕೆ ಕರೀರಿ ಬರ್ತೀವಿ. ಹೌದೇವ ಇವತ್ತು ಹಂಗೆ ಅಡಿಗೆ ಹೆಂಗಿರ್ಬೇಕಂದ್ರೆ ಹಬ್ಬಕ್ಕಿಂತ ಜೋರು ಇರ್ಬೇಕು ಮನ್ಯಾಗ ಅಡಿಗೆ ನನಗೆ ಅವಾಗ ಹೆಂಡತಿ ಮಾವ ಅಟ್ಟಿ ಎಲ್ಲರ ಅದರ ಹಂಗೆ ಹೆಂಗೆ ಸಂಭ್ರಮ ಇರ್ಬೇಕಂದ್ರೆ ಮನ್ಯಾಗ ದೀಪಾವಳಿ ಹಬ್ಬ ಅದಕ್ಕಿಂತ ಜೋರು ಮಾಡ್ಬೇಕು ಅಡಿಗೆ ಪಡಿಗೆ ಎಲ್ಲ ಆಯವ ಮಾಡ್ಸಂಗಿದ್ರೆ ಆಯ್ತು ತಗೋರಪ್ಪ ಮಾಡಿಸ್ತೀನಿ ಅದಷ್ಟೈತೆ ಏನು ಮತ್ತಿನ ಏನಾರ ಐತೆ ಹೇಳ್ಬಿಡು ಅದನ್ನು ಮಾಡಿಸ್ತೀನಿ. ಅಲ್ಲ ರೀ ಮೌನ ವಯಸ್ಕರದಿರಿ ಬುದ್ಧಿಯಲ್ಲಿ ಇಟ್ಟಿರಿ ಗೊತ್ತಾಗಿಲ್ಲ ಮದುವೆ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಶೋಭನ ಕಾರ್ಯ ಮತ್ತು ಮಂಚ ಎಲ್ಲ ರೆಡಿ ಮಾಡಕ್ಕೆ ಕೇಳಿ ಮತ್ತೆ ಚಂದಾಗಿ ಹೆಂಗಾಗಿರ್ಬೇಕಂದ್ರೆ ನನ್ನ ಅಪ್ಸರೆ ಭೂಲೋಕದ ಅಪ್ಸರೆ ಅಲ್ಲ ಸ್ವರ್ಗದಿಂತ್ರ ಬಂದಿರ್ತಕ್ಕಂಥ ನನ್ನ ಈ ಅಪ್ಸರೆಗೆ ಹಂಗೆ ಆ ಮಂಟಪ ದೇವ ಮಂಟಪ ಹಂಗಿರ್ಬೇಕು ನೋಡು ಮಂಚ ಹಂಗೆ ರೆಡಿ ಮಾಡ್ಸು ಎಷ್ಟರ ಖರ್ಚಾಗಲಿ ಹೂವಿಂದ ಪುಟ್ಟಿ ತರಿಸ ಹೂವಿನ ರಾಶಿಯಾಗ ನನ್ನ ರಾಣಿ ಮಲಗಿರ್ಬೇಕು ಹಂಗೆ ಚಂದಾಗಿ ರೆಡಿ ಮಾಡ್ಬೇಕು ಯಾವ ಮಾಡ್ಸೋರಿಗೆಲ್ಲ ಹೇಳಿ. ಆಯ್ತು ತಗೋರಪ್ಪ ಮಾಡಿಸ್ತೀನಿ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ ಮಾಡ್ಕೊಂಡು ಬಂದ್ಮೇಲೆ ಇವನ್ನೆಲ್ಲ ಮುಂದೆ ಮಾಡಬೇಕಲ್ಲ ಬೇಡ ಅಂದ್ರೆ ಬಿಡಕ್ಕಾಗತ್ತಾನ ಮಾಡಿಸ್ತೀನಿ ತಗೋ ಹೋರಿ ಕೋಣೆಗೆ ಏನಾರು ಎಷ್ಟು ತಗೋತೀನಿ ಅಂದ್ರಲ್ಲ ಮಾವ ಮತ್ತು ನೀನು ನಿನ್ನ ಹೆಂಡತಿ ಎಲ್ಲರೂ ಹೋರಿ. ಅಲ್ಲಲ್ಲಿ ಇದೇನು ಇದು ಹೇಳಿ ಮಾಡ್ಕೊಂಬಂದ್ಬಿಟ್ಟಾನೆ ಮೊದಲೇನಕ್ಕೆ ಅಂತ ಇದೀಗ ಅಷ್ಟೇನು ಇಷ್ಟ ಇದ್ದಿದ್ದಿಲ್ಲ ಏನಿದ್ದಿಲ್ಲ ನಮ್ಮ ಕೈಯಾಗಿದ್ದ ಒಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡು ಒಟ್ಟು ಇದ್ದ ಈಗ ನೋಡಿದ್ರೆ ಈ ಕೆಳಕಿನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದ್ಬಿಟ್ಟಾನ ಈಗ ನೋಡಿದ್ರೆ ಆಕಿಗೆ ಏನು ಅನ್ನಂಗಿಲ್ಲ ಹಂಗೆ ಮಾಡ್ತಾನೆ ಅತ್ತಿ ಮಾವ ನೀನು ತಲೆ ಮೇಲೆ ಕುಂದಿಸ್ಕೊಂಡ್ಬಿಟ್ಟಾನ ಅಲ್ಲ ನಮಗೆ ನೋಡಿದೀನಿ ಇನ್ನೂ ಹೊಸ್ಲಿ ದಾಟಿಲ್ಲಕ್ಕಿ ಆಕಿ ಏನಾರ ಅಂದ್ರೆ ನೋಡು ಅಂತಾನ ನಿಮ್ಮನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತಾನ ಯವ್ವ ಹಿಂಗಾದ್ರೆ ಹೆಂಗೆ ಅಂತೀನಿ ಅಲ್ಲ ಇದೀಗ ಒಂದು ಮಾತು ನಮ್ಮನ್ನು ಕೇಳ್ಬೇಕು ಅಂತ ಅನಿಸ್ಲಿಲ್ಲ ಆಕೆ ನೋಡಿ ಏನು ಮಾಡಾಗಿದ್ದಾನು ಅಲ್ಲ ಈಗ ಹಿಂಗೆ ಮಾಡ್ತಾನ ಇನ್ನು ಮುಂದೆ ಹೆಂಗಿರ್ಬೋದು ಅಲ್ಲ ಆಕಿ ಬುದ್ಧಿ ಏನೈತ ಗೊತ್ತಿಲ್ಲ ಬಿಡು ಇದನ್ನ ಹಿಂಗೆ ಕುಣಿತಾನ ಇನ್ನು ಆಕೆ ಎಷ್ಟು ಮಾಡೋಕ್ಕಿಲ್ಲ ಆಕೆ ಏನು ನೋಡಿದೇನ ಒಂದು ತಟಕ್ಕೆ ಬಿಡಕ್ಕಂದಿಲ್ಲ ಏಯವ್ವ ಹ್ಞೂ ಬೇಯವ್ವ ನನಗೂ ಒಂದು ನಮ್ಗೆ ಹೇಳ್ಬಿಡ್ತು ಯವ್ವ ಈಗ ಇನ್ನು ಬಂದು ಅಂಗದ ನಿಂತ್ಕೊಂಡ ನಮ್ಮ ಮನೆ ಮರಿಗೆ ಅಕ್ಕಿ ಮುಂದೆ ತೆಗದ ಇಷ್ಟು ಸಡ್ಲ ಕೊಟ್ಟಿವ್ನ ಅಕ್ಕಿಗೆ ನಾಳೆ ಅಕ್ಕಿ ನಮ್ಮನ್ನ ಏನು ಬಿಡ್ತಾ ಅನ್ನಕ್ಕಿ ಆ ಹೆಂಡತಿ ಮುಂದೆ ನಮ್ಮನ್ನು ಬಿಟ್ಕೊಟ್ಟು ಮಾತಾಡಿ ಅವ್ರ ಮುಂದೆ ನಮ್ಮನ್ನ ಅಸಹ್ಯ ಮಾಡಿ ಇಷ್ಟು ಸಡ್ಲ ಕೊಟ್ಟಾನಂದ್ರೆ ಹೆಂಗಿತ್ತಂದು ಇರ್ಲಿ ಆಮೇಲೆ ಮಾಡೋಣ ಈಗೇನ ಹೊಸ ಹುರುಪಲ್ಲ ಅದಕ್ಕೆ ಹಂಗೆ ಮಾಡಕತ್ತಾನ ಎಲ್ಲೋಕ್ಕನ್ ನಮ್ಮ ಕೈಯಾಗ ಸಿಗ್ತಾನಲ್ಲ ಅಲ್ವೇ ನಮಗೆ ಗಂಡ ಮನೆಗೆ ಕಳಿಸ್ತೀನಿ ಅಂತಾನೆ ಅಲ್ಲ ಹಿಂಗಾದ್ರೆ ಹೆಂಗೆ ಅಂತೀನಿ ಒಂದು ವೇಳೆ ನಾಳೆ ಅಕ್ಕಿ ಮಾತಾ ಕಟ್ಕೊಂಡು ನಾವು ಗಂಡ ಮನೆಗೆ ಹೋಗಂದ್ರೆ ಯವ್ವ ನಾ ಮಾತ್ರ ಹೋಗಲ್ಲ ನೋಡು ಅಲ್ಲಿ ಅವನು ಹೇಳ್ತಾನೆ ನನಗೆ ಗಂಡಿಲ್ಲ ಏನಿಲ್ಲ ಹೋಗಿ ನಮ್ಮ ಅತ್ತಿ ಚಾಕ್ರಿ ಆ ಮನೆಯವ್ರ ಚಾಕ್ರಿ ನಾನು ಯಾಕೆ ಮಾಡಕ್ಕೆ ಹೋಗ್ಲಿ ಅಲ್ಲಿ ಯಾಕೆ ಅಷ್ಟು ಕಷ್ಟಪಡಕ್ಕೆ ನನ್ನಿಂದ ಆಗಲ್ಲ ನೋಡು ನಾನು ಹೇಳಿ ನೋಡಿ ನಾನು ಕಳ್ಸಕ್ಕೆ ಹೋಗ್ಬೇಡ ನನಗೂ ಆಗಲ್ಲ ಗಂಡ ಮನೆಗೆ ಹೋಗಿ ಮಾಡೋದು ಇಲ್ಲಿ ಅಪ್ಪ ಒಂದು ಮನೆಗೆ ಕಾಳು ಇಟ್ಕೊಂಡು ಇಷ್ಟು ರಾಜಭೋಗ ದರ್ಬಾರ ಮಾಡ್ಕೊಂಡಿದ್ದವ್ರಿಗೆ ಅಲ್ಲಿ ಹೋಗಿ ಯಾಕೆ ಇನ್ನೊಬ್ರದ್ದು ಜಿ ಅಂತಂದು ಇನ್ನೊಬ್ರು ಚಾಕ್ರಿ ಮಾಡೋಕ್ಕಾಗತ್ತೆ ನನ್ನಿಂದನೂ ಆಗಂಗಿಲ್ಲ ಅಯ್ಯ ಇದಕ್ಕೆಲ್ಲ ನಮ್ಮ ಮಂಜ ಹೋಗ್ತಾನೆ ಸರಿ ಹೀಗೆ ಆಕಿನ ಈ ಮನೆಗೆ ಎಲ್ಲದಕ್ಕೂ ಕಂಟ್ರೋಲ್ ನಂಗಿಡೋದಂದ್ರೆ ಆಕಿನ ತೇ ಬಿಡ್ರಿ ಹೆಂಗೆಲ್ಲ ಯಾರು ನೀನೇನು ತರ್ಬೇಕಂತ ದಾರಿ ತರ್ತಾವ ಹೌದಲ್ಲೇ ಮಂಜಿ ಸುಮ್ಮನೆ ನಿಂತಿದ್ದು ಏನೋ ತುಟಿ ಪಿಟಕ್ಕನ್ವಲ್ಲಿ ಏನು ಮಾಡ್ಬೇಕು ಅಯ್ಯವ ನನಗಂತೂ ಏನು ತಿಳಿಯವಲ್ತು ಏನು ಮಾಡಂದ್ಲಿ ಈಗ ಅಯ್ಯವ್ವ ನಾ ಇರೋತ್ನಿಗೆ ಯಾಕೆ ಚಿಂತೆ ಮಾಡ್ತೀರಿ ಏನು ಈಕಿನ ಏನು ದೊಡ್ಡದ ನಿಕ್ಕಿ ದೊಡ್ಡ ಬಿಡು ನನ್ನ ಮುಂದೆ ಈಕಿನ ಏನಿಲ್ಲ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಿ ಏನಿಲ್ಲ ಅದೈತಲ್ಲ ಮೊದಲು ಮಾಡ್ತಿದ್ವಲ್ಲ ಆ ಅಣ್ಣನ ಮುಂದೆ ಈಕಿನ ಹೊಗಳದ ಆ ಅಣ್ಣಗೆ ಏನು ಅನ್ಸಿರ್ಬೇಕು ನಾನು ಹೇಳ್ತೀನಿ ಎಷ್ಟು ಚಂದ ನೋಡ್ಕೊಂತಾರ ಅಂದಿರ್ಬೇಕ ಅಣ್ಣ ಇಲ್ದಾಗ ಈಕಿ ಕಾಟ ಕೊಡೋದ ಅಣ್ಣ ಬರತ್ತಾರ ಈಗ ನಾನು ಹಂಗಂದು ಹಿಂಗಂದ್ಲಪ್ಪ ನಾವು ಇಷ್ಟು ಚಂದ ನೋಡ್ಕೊಂತೀವಿ ಅಂದ್ರೆ ನಮ್ಗೆ ಹಿಂಗೆ ಮಾತಾಡ್ತಾ ಅನ್ನೋದೆ ಅವಾಗ ಅತ್ತಿಗೆ ಅನ್ಸುತ್ತೆ ನಮ್ಮ ಅಕ್ಕತ್ತಿಗೆ ಎಷ್ಟು ಚಂದ ನೋಡ್ಕೊಂತೀರ ಆದ್ರೆ ಈಗ ಹಿಂಗೆ ಮಾಡ್ತಾ ಅಂತಂದು ಅವು ಮಾಡ್ತಿದ್ದಾನೆ ಮೊದಲೇ ಅಂತೀನಿ ಹೊಡೆಯೋದು ಮಾಡಿ ಹೊರಗೆ ಹಾಕಿನಲ್ಲ ಹಂಗೆ ಈಗಿನ ಬಡ ಹೊರಗೆ ಹಾಕ್ಬಿಡೋದು ಇತ್ತಿಗೆ ಒಟ್ಟು ಹೆಂಗಂದ್ರೆ ನಮ್ಮ ಕೈಯಾಗಿರ್ಬೇಕಿತ್ತ
ಆಮೇಲೆ ಈತ ಹೆಂಡತಿ ಹೆಂಗಾದ್ರೆ ನಮ್ಮನ್ನೆಲ್ಲಿ ಈತ ಮಾತಾಡ್ತಾನ, ನಾವು ಮತ್ತೆ ಗಂಡ ಮನೆ ನಮ್ಮನ್ನು ಓದ್ ಓಡಿಸ್ತಾನ ಅಷ್ಟೇ. ಆಮೇಲೆ ಐತಲ್ಲ ಅದೇ ದೇವರು ದಿಂಟ್ರನ್ನ ಕೇಳೋದು, ನಿಂಬೆ ಹಣ್ಣು ತಂದು ಮಂತ್ರಿಸಿ ಹಾಕೋದು, ಹಂಗ ಮಾಡ್ಬಿಡೋದು. ಮತ್ತೇನೈತಿ ಎಷ್ಟು ದಿವಸ ಉರಿತಾನ ಆಕಿ ಸುಮ್ಮನಿರ. ನಾವು ಅದಕ್ಕೆ ಮಾಡ್ಬೇಕು ಮಾಡೋಣ, ಅದನ್ನ ಯಾಕಷ್ಟು ತಲೆ ಕೆಡ್ಸ್ಕೊಂತೀರಿ, ಸುಮ್ಮನಿರ್ರಿ. ಅಯ್ಯ ಹೌದು ನೋಡ್ರಿ, ಸುಮ್ಮನೆ ನಾವು ಅನಾಸ್ತಿ ತಲೆ ಕಳ್ಕೊಂತೀವಿ ನೋಡು. ಅದಕ್ಕೆ ಅನ್ನೋದು ನಿನ್ಗಿರಷ್ಟು ಬುದ್ಧಿ ಯಾರಿಗೂ ಇಲ್ಲ ನೋಡು. ಮಾಡೋಣ ತಗೋ, ಅದೇನು ದೊಡ್ಡಾಗದ್ದು ನನ್ನ ನಡ್ರಿ. ಅದೇನ ಮತ್ತು ಪರಸ್ತಕ್ಕೆ ಅದೇನ ಮಾಡೋದು ಹಂಗೆ ಹಿಂಗೆ ಅನ್ನೋದಲ್ಲ, ಅವೇನು ನೋಡಿ ತರಿಸ್ಬೇಕು ನಡ್ರಿ. ಯವ್ವ ರೊಕ್ಕ ಕೊಟ್ಟು ನಡಿ ತೊಗೊಂಬಂದು ಈತ ಹೇಳ್ತೀನಿ. ಅಯ್ಯೋ ನನ್ನ ಕೆಂಚಾಗ ಅವರು ಹೊತ್ತಾಡ್ದಾಗ ಒಂದಿಷ್ಟು ಹೂವು ಇದು ನೀವು ಹಾಕ್ಯಾನಂತೇನ, ಮಲ್ಲಿಗೆ ಹೂವು ಕನಕಾಂಬರಿ ಹೂವು ಅವನ್ನೆಲ್ಲ ಹಾಕ್ಯಾರ. ಅವನೊಂದು ಸ್ವಲ್ಪ ತರಿಸ್ತೀನಿ. ಆಮೇಲೆ ಹಂಗೆ ಪ್ಯಾಟಿ ಕಳಿಸಿ ಅವು ಏನೇನು ಇನ್ನೊಂದಿಷ್ಟು ಯಾವ ಹೂವು ತರಿಸ್ತೀನಿ, ಗುಲಾಬಿ ಪಲಾವು ಮಾಡೋಣ. ಮಾಡೋವೆಲ್ಲ ಮಾಡೋಣ, ಆಮೇಲೆ ಮುಂದೆ ಐತಲ್ಲ ಆಮೇಲೆ ಮಾಡೋದು, ಆಮೇಲೆ ಮಾಡೋಣ ಸುಮ್ಮನಿರು. ನೀವು ನನಗೆ ಮಾಡ್ತೀರಾ? ನಿಮ್ಮನ್ನು ಮಾಡೋಕ್ಕಾಗೆ ನಾನು ಇಲ್ಲಿ ಬಂದೀನಿ. ನಿಮಗೆ ಹೆಂಗೆ ಮಾಡ್ತೀನಿ ಅಂದ್ರೆ ಈಗಲ್ಲ ಬರ್ತಾ ತೋರಿಸ್ತೀನಿ. ನನಗೇನು ಮಾಡ್ತೀರಿ ನೀವು ನೆಟ್ಟು ಉಳ್ಕೋರಿ ನನ್ನ ಕೈಯಾಗ. ಅಲ್ಲ ಇವ ಮಗಳ ಅದೇನ ಇವ ನಿನ್ ಕೊಟ್ಟೆಗೆ ಏನ ಪ್ರಶ್ನೆ ಮಾಡ್ಕೋಬೇಕು ಹಂಗೆ ಅನ್ನಕತ್ತನ. ಅಲ್ಲ ಮಗಳ ಮದ್ವಿ ಏನೋ ತಾಳಿ ಪಾಳಿ ಕಟ್ಸ್ಕಲ್ಲ ಅಂತ ಹಾರ ಪಾರ ಅಂತ ನೀವು ಹೇಳಿದ್ದು ಬಿಡು, ಅದು ಹಂಗ ಆತು. ಈಗ ಪ್ರಶ್ನೆ ಆಗಿಸ್ತಾ ಮತ್ತೆ ಮದ್ವಿ ಅಂತ ಆಮ್ಯಾಗ ಒಂದ ರೂಮ್ನಾಗ ಇರ್ಬೇಕಲ್ಲ ಇವ, ಅವಾಗ ಏನ್ ಮಾಡ್ತೀರಿ ಮತ್ತೆ? ಅಲ್ಲ ಈಗ ನಿನ್ಗೆ ಏನಂತ ನಮಗಾರ ಒಟ್ಟು ಹೇಳು. ನಮ್ಗೆ ಯಾಕ ನೀ ಏನ್ ಮಾಡ್ತೀವಿ ಏನಂತ ಸ್ವಲ್ಪ ಅಂಜಿಕೆ ಬರತೈತಿ. ನಮ್ಗೊಂಚು ಹೇಳಿದ್ರೆ ಅದ್ ತಕ್ಕಂಗ ನಾವು ಉಪಾಯ ಮಾಡಿ ಮಾತಾಡೋಕೆ ದಾರಿ ಇರುತ್ತೆ. ಹೌದಾ ಮಗಳ? ಹಿಂಗೆ ಮಾಡೋಣ ಆತನ ರಾತ್ರಿ ಹೊತ್ತಿಗೆ ಎಲ್ಲಾರ ಮಾಯ ಮಾಡ್ಬಿಡೋಣ ಆತನ ಹಗಲೊತ್ನಾಗ ಗಟ್ಟ ಆತು ಮನೆಗಿರಂಗ. ಬೇ ಯವ್ವ ಹಂಗೆ ಮಾಡೋಕ್ಕಾಗತ್ತೆ? ಹಂಗೆಲ್ಲ ಮಾಡೋಕ್ಕಾಗಂಗಿಲ್ಲ, ಸುಮ್ಮನೆ ಅದಕ್ಕೆ ನಾನು ಏನು ಮಾಡ್ಬೇಕು ನಾ ಮಾಡ್ತೀನಿ. ದೇವ್ರ ಕೊಟ್ಟ ಸಂಸಾರ ಮಾಡೋಕ್ಕಾಗತ್ತ ಎಲ್ಲಾರ? ಅದೆಲ್ಲ ಸಾಧ್ಯ ಇಲ್ಲ ಮತ್ತೆ, ಹೌದಿಲ್ಲ? ಹಂಗಿದ್ಮೇಲೆ ಅವನು ಹುಚ್ಚು ಭ್ರಮೆ ಒಳಗೆ ಆತಿರ್ಲಿ, ಆಮೇಲೆ ಇವ್ರಿಗೆ ದೆವ್ವ ಬಿಡಿಸ್ಬೇಕಲ್ಲ, ಅದನ್ನ ನಾ ಮಾಡ್ತೀನಿ. ಯವ್ವ ರಾತ್ರಿ ಎಲ್ಲ ಅವ್ರಿಗೆ ಹೆಂಗಾಗಿರ್ಬೇಕು ಇನ್ಮೇಲೆ ಅಂದ್ರೆ ಯಾಕರ ರಾತ್ರಿ ಆಗತ್ತಪ್ಪ ಅನ್ನಂಗಾಗಿರ್ಬೇಕು ಒಂದು. ಆಮೇಲೆ ರಾತ್ರಿ ಬೆಳತನಕನ ಒಂದು ನಮ್ನಿ ನಮಗೆ ಹಬ್ಬ ಆಗಿರ್ಬೇಕು. ಈಗ ಹಂಗಾಗಿರ್ಬೇಕು ನೋಡು ಯವ್ವ. ನಾವು ಎಲ್ಲರೂ ಹುಚ್ಚು ಬಿಡಿಸ್ಬಿಡೋಣ ಅವ್ರನ್ನ. ಅಲ್ಲ ಮಗಳ, ಅದ್ರಾಗ ಆ ತಂತಿ ಅಂತ ಕೂದಲದವಲ್ಲ ಇವು, ಅದ್ರ ಇಟ್ಟಿಟ್ಟ ಕೂದಲ ತಲೆ ಮೇಲೆ ಕೂದಲಿಲ್ಲ, ಮದುವೆ ಆಗಿಲ್ಲ ಅಂತದಕ್ಕೆ. ಅಲ್ಲ ಆಕಿನ ಯಾರು ಮದುವೆ ಮಾಡ್ಕೊಂತಿದ್ದಾರೆ? ನೆಟ್ಟಿ ತಲೆ ಕೂದಲಿಲ್ಲ, ವಯಸ್ಸು ನೋಡ್ರೆ ಕಳೆದಾವು. ಇನ್ನೇನಕ್ಕಿಂದು ಹಂಗೆ ಹರೆ ಹೋಗಿ ಕೆರೆದಿತ್ತು ಅಂತಂದು ಈಕಿನ ಮಾಡ್ಕೋಬೇಕಂತ ಮದುವೆ ಮಾಡೋರಿಲ್ಲ ಹಂಗಿಂಗ ಅಂತ. ಆಕಿ ಮಾತು ನೋಡ್ತೀನಿ ಹೆಂಗೆ ಮಾತಾಡ್ತಾಳ. ನಿನಗಷ್ಟಿಲ್ಲ, ನಾವು ನೋಡತ್ತಿದ್ವಲ್ಲ ಅಲ್ಲಿ ಕದ್ದು ಯವ್ವ ಮಾತಾಡ್ತಾಳ ಆಕಿನ ಅಂತ ಇವು ಮನೆ ಡಾನ್ ಆಕಿದಂತ ಇನ್ಚಾರ್ಜ್. ಅಕ್ಕಿಲಿಂದನ ತಿ ಮನೆಗೆಲ್ಲ ಆಕಿ ಹೇಳ್ದೆ ಎಲ್ಲರೂ ಕೇಳ್ತಾರ. ಹಂಗೆ ಅಕ್ಕಿನ ಮೊದ್ಲು ಬಗ್ಗ ಬಿಡ್ಬೇಕು ನೋಡು. ಬಹುಶಃ ಅಕ್ಕಿಲಿಂದನೇ ಈ ಮನೆ ಬೆಂಕಿ ಹತ್ತಿದ್ದಂಗೆ ಐತಿ. ಅಕ್ಕಿನ ಬೇಸ್ ಮಾಡ್ಬೇಕು ನೋಡು. ಒಬ್ಬೊಬ್ಬರನ್ನ ಮಾಡೋಣ, ಎಲ್ಲರಿಗೂ ಒಂದು ನಮನಿ ಹೆಂಗಂದ್ರೆ ಹಂಗೆ ದೆವ್ವ ಬಿಡ್ಸೋಣ. ಏನ ರಾಕ್ಷಸಗಳು ಇದ್ದಂಗೆ ಅಂತೀವ್ರು, ನಾವೆಂಥ ರಾಕ್ಷಸಗಳು ಅಂತ ನೀನು ಅವ್ರಿಗೆ ಗೊತ್ತಿಲ್ಲ, ತೋರ್ಸೋಣ. ಇವ ಅಂದಂಗೆ ಈಗ ನೀವು ಅಲ್ಲಿ ಕೊನೆಗಿರಿ, ಮತ್ತು ನಾವು ಈಗ ಮಾತಾಡಕತ್ತಾರ ಈತ ಅನುಮಾನ ಬರಬಾರ್ದು ಈಗ ಈಕಿಗೆ, ಅದೀತ ಅಕ್ಕನ ಈಕಿ ಗಂಡಗ. ಹಂಗೆ ಅದಕ್ಕೆ ಈತಗೂ ಬೆಸ್ಟ್ ಬುದ್ಧಿ ಕಲಿಸ್ತೀನಿ. ಆಯ್ತಾನೆ ಹೆಂಗೆ ಕಲಿಸ್ತೀನಿ ಅಂದ್ರೆ ಹಂಗೆ ಮಾಡ್ತೀನಿ. ಇತ್ತದ ಒಂದೊಂದು ಇವತ್ತಿಂದ ಶುರು ಮಾಡೋಣ. ಇವಾಗಿನ್ನ ಒಳಗೆ ಬಂದೀವಿ, ಒಂದೇ ದಿವಸಕ್ಕೆ ಫಸ್ಟಿಗೆ ಬೇಡ, ಒಳಗೆ ಬಂದೀವಲ್ಲ ಆಟ. ನಾಳೆಲಿಂದ ಒಂದೊಂದು ಕಾರ್ಯಗಳು ಶುರು ಮಾಡ್ಕೊತ ಹೋಗೋಣ. ನಾಳೆ ಬೆಳಕಂದ ಹರಿ ಮಾಡ್ತೀನಿ ಅವ್ರಿಗೆ. ಏನ ಅಡಿಗೆಲ್ಲ ಆಗೈತಪ್ಪ? ನೀ ಹೇಳಿದ್ದಲ್ಲ ಎಲ್ಲ ಹಬ್ಬದ ಅಡಿಗೆ ಅಂತಂದು, ಎಲ್ಲ ಹಬ್ಬದ ಅಡಿಗೆನಾಗೈತೆ. ಹೊಸ ಅತ್ತಿಗಿನ್ನ ಆಮೇಲೆ ನಿಮ್ಮ ಹೊಸ ಅತ್ತಿ ಮಾವನ್ನ ಕರ್ಕೊಂಡು ಊಟಕ್ಕೆ ಬರಪ್ಪ. ಹೌದಾ ಮಂಜಿ? ಬಂದು ರಾಣಿ, ಹೆಂಗೆ ನಮ್ಮ ಮನೆ ವಾತಾವರಣ ಅದೆಲ್ಲ ನಿನಗೆ ಇಷ್ಟ ಆತನೇ ಇಲ್ಲ? ನಂಗೆ ಇಷ್ಟ ಆಯ್ತು, ಹಂಗೇನೇನಿಲ್ಲ, ನನಗೇನು ಇಷ್ಟ ಕಷ್ಟ ಅಂತ ಏನಿಲ್ಲ. ನೀವು ಇಷ್ಟ ಆಗಿರಲ್ಲ ಅಷ್ಟೇ ನನಗಿಷ್ಟ ಆಯ್ತು. ಅಂದಂಗೆ ಏನೋ ಅದೇನ ಪ್ರಸ್ತಕ ಹೂ ಹಾಸಿಗೆ ಮಂಚ ಅಂತಂದ್ರಲ್ಲ, ಇದು ಕೋಣಿ ನೋಡಿದ್ರೆ ಸಾಣದೈತಲ್ಲ, ಅದು ಎಲ್ಲಿ ಮಾಡ್ತಾರ ಅದನ್ನ? ಅದು ನನ್ನ ಕೋಣಿಗೆ ಇನ್ನೊಂದು ಬೇರೆ ಐತಿ, ಅಲ್ಲೆಲ್ಲ ರೆಡಿ ಮಾಡಕ್ಕೆ ಹೇಳಿನಿ. ಇದು ಹಂಗೆ ಸುಮ್ಮನೆ ಯಾರು ಬಂದ್ರೆ ಮಕ್ಕಳಕ್ಕಂತಂದು ಅಲ್ಲೈತಿ ರಾತ್ರಿ. ಯಾಕ ಈಗ ಅಲ್ಲೇ ನಿನಗೆ ಕೋಣಿ ಚಿಂತೆಗಿತ್ತನ? ಬಾಬಾ ನನಗಿಂತ ಭಾಳ ಅರ್ಜೆಂಟ್ ಇದ್ದಂಗೆ ನೀನು. ಹಂಗೇನಿಲ್ಲ, ಸುಮ್ಮನೆ ನಾಚಿಗೆ ಹೇಳಕತ್ತಿತ್ತ, ಅದಕ್ಕೆ ಕೇಳಿದೆ. ನನಗೆ ಭಾಳ ನಾಚಿಗೆ ಹೇಳಕತ್ತೈತಿ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ತು. ಅಲ್ಲ ಈಗ ಇಷ್ಟು ನಾಚಿಕೊಂಡ್ರೆ ರಾತ್ರಿ ಹೆಂಗೋ ಯಪ್ಪ ನೆನೆಸ್ಬಿಟ್ರೆ ನನಗೆ ಈಗ ಒಂಥರ ಆಗತ್ತೈತಿ. ರಾತ್ರಿ ಯಾವಾಗ ಆಗತ್ತಾ ಅನ್ನಂಗಾಗೈತಿ. ಬಾ ಅಲ್ಲಿ ನಮ್ಮ ತಂಗಿ ಅಡುಗೆ ಮಾಡಾಳಂತ ಊಟಕ್ಕೆ ಕರೆಯಕತ್ತ, ಊಟ ಮಾಡೋಣ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಸೋಬಾನ.